ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಈಗ ಪಶ್ಚಿಮ ಬಂಗಾಳದಲ್ಲಿ ಅದ್ಭುತವಾದ ಗೆಲುವು ಸಾಧಿಸಿದೆ ಸರ್ ನಿಮ್ಮ ಪಕ್ಷ. ಅದ್ರ ಜೊತೆಗೆ ಅಸ್ಸಾಂನಲ್ಲಿಯೂ ಕೂಡ ಉತ್ತಮ ಪ್ರದರ್ಶನ ನೀಡಿದೆ ಸರ್. ತಾವು ಕೂಡ ಕೇರಳದಲ್ಲಿ ತುಂಬಾ ಈ ಒಂದು ವಿಧಾನಸಭಾ ಚುನಾವಣೆ ಪಂಚರಾಜ್ಯ ಚುನಾವಣೆ ಇತ್ತು, ಸಾಕಷ್ಟು ಪ್ರಚಾರ ಕಾರ್ಯ ಎಲ್ಲ ಮಾಡಿದಿರಿ ಸರ್. ಹೇಗೆ ಅನಿಸ್ತಾ ಇದೆ ಸರ್ ಈ ಖುಷಿಯ ವಿಚಾರ? ಭಾರತೀಯ ಜನತಾ ಪಕ್ಷ ಯಾವಾಗಲೂ ರಾಷ್ಟ್ರವಾದದ ರಾಜಕಾರಣ ಓಕೆ ಮತ್ತು ಭಾರತದ ವಿವಿಧ ಸಂಸ್ಕೃತಿಗಳ ಸಂರಕ್ಷಣೆ. ಓಕೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳು ಓಕೆ ಕೇವಲ ಅಧಿಕಾರಕ್ಕೆ ಅಂಟಿಕೊಂಡು ಓಕೆ ಮಾಡ್ತಂತ ರಾಜಕಾರಣದ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ವರ್ಚಸ್ಸು, ಓಕೆ ಅಮಿತ್ ಶಾಜಿಯವರ ತಂತ್ರಗಾರಿಕೆ ಓಕೆ ಮತ್ತು ಅನೇಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇತೃತ್ವ, ಓಕೆ ಭಾರತದಲ್ಲಿರುವಂತ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಆಯಾ ರಾಜ್ಯಗಳ ನಮ್ಮ ಮುಖಂಡರು ಮತ್ತು ನಮ್ಮ ದೇವದುರ್ಲಭ ಕಾರ್ಯಕರ್ತರು ಓಕೆ ಅವರ ಒಂದು ಕಠಿಣ ಪರಿಶ್ರಮದಿಂದ ಓಕೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವವಾದಂತ ಪರಿಣಾಮವನ್ನ ಬರ್ಲಿಕ್ಕೆ ಯಾರು ನಂಬಿರ್ಲಿಲ್ಲ. ಓಕೆ ಆದ್ರೂ ಕೂಡ ಮೋದಿ ಹೈತು ಮುಮ್ಕಿನ್ ಹೈ ಅನ್ನುವ ರೀತಿಯಲ್ಲಿ ಇವತ್ತು ಸಾಧನೆ ಮಾಡಿ ತೋರಿಸಿದೆ ಭಾರತೀಯ ಜನತಾ ಪಾರ್ಟಿ. ಸರ್ ಈಗ ತಾವು ಹೇಳಿದ್ರಿ ಕಾರ್ಯಕರ್ತರನ್ನ ದೇವ್ರಿಗೆ ಹೋಲಿಸಿದ್ರಿ ಸರ್, ಇದು ನಿಜಕ್ಕೂ ಕಾರ್ಯಕರ್ತರ ಗೆಲುವು ಅಂತ ಹೇಳ್ತೀರಾ ಸರ್? ಕಾರ್ಯಕರ್ತರ ಶ್ರಮದ ಫಲವಾಗಿ ಇವತ್ತು ಬಿಜೆಪಿಗೆ ಅಭೂತಪೂರ್ವ ಗೆಲುವು? ಖಂಡಿತವಾಗಿಯೂ ಪ್ರತಿ ಚುನಾವಣೆಯಲ್ಲಿ ಕಾರ್ಯಕರ್ತರ ತನ್ನದೇ ಆದಂತ ಪರಿಶ್ರಮದಿಂದ ಓಕೆ ಅವರೇ ಯಾಕಂದ್ರೆ ಫ್ರಂಟಿಗಿರೋರು ಅವರೇ ಇರ್ತಾರೆ. ಹೌದ್ರಿ. ಸೊ ಹೀಗಾಗಿ ಕಾರ್ಯಕರ್ತರ ಗೆಲುವು ಅದರಲ್ಲಿ ಇದ್ದೇ ಇರ್ತದೆ ಅದನ್ನ. ಓಕೆ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಪ್ರತಿಕ್ರಿಯೆಗಾಗಿ.